ಹಾಯ್ ಹಲೋ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿವಸ ನಿಮ್ಮ ಮುಂದೆ ತಂದಿರೋ ವಿಷಯ ಏನಪ್ಪ ಅಂದರೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಅಪ್ಡೇಟ್ ಬಂದಿರುತ್ತದೆ. ಕುರಿ ಮತ್ತು ಮೇಕೆ ಸಾಕಾಣಿಕೆ ಸಬ್ಸಿಡಿ ಯೋಜನೆ 2025 ಜಾರಿಗೆ ಬಂದಿದೆ. ಈ ಯೋಜನೆಯಡಿಯಲ್ಲಿ ಕುರಿ ಖರೀದಿ, ಶೆಡ್ ನಿರ್ಮಾಣ, ಆಹಾರ ಮತ್ತು ವೈದ್ಯಕೀಯ ಸೌಲಭ್ಯಗಳಿಗೆ ಹಣಕಾಸು ನೆರವು ನೀಡಲಾಗುತ್ತದೆ. ಈ ಯೋಜನೆಯ ಉದ್ದೇಶ ಏನು ಅಂದರೆ ಗ್ರಾಮೀಣ ಜನರಿಗೆ ಹೆಚ್ಚುವರಿ ಆದಾಯದ ಮೂಲ ನೀಡುವುದು. ಕುರಿ ಮೇಕೆ ಸಾಕಾಣಿಕೆ ಮೂಲಕ ಮಾಂಸ, ಹಾಲು ಮತ್ತು ಉಣ್ಣೆ ಉತ್ಪಾದನೆಯನ್ನು ಹೆಚ್ಚಿಸುವುದು. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ಸಹಾಯ ಒದಗಿಸುವುದು. ಮಹಿಳಾ ಸಬಲೀಕರಣಗೊಳಿಸುವುದು. ಕುರಿ ಮತ್ತು ಮೇಕೆ ಸಾಕಾಣಿಕೆ ಸಬ್ಸಿಡಿ ಈ ಯೋಜನೆಯಲ್ಲಿ 50ರಿಂದ 75% ಕುರಿ ಖರೀದಿ ಮತ್ತು ಶೆಡ್ ನಿರ್ಮಾಣಕ್ಕೆ ಬಳಸಬೇಕು. ಇದಕ್ಕೆ ಅರ್ಹತೆ ಇರುವವರು ರೈತರು, BPL ಕುಟುಂಬಗಳು, SC, ST, OBC ಮಹಿಳೆಯರು ಹಾಗೂ ಯುವಕರು ಆಗಿರುತ್ತಾರೆ. ಅರ್ಜಿ ವಿಧಾನ ಆನ್ಲೈನ್ನಲ್ಲಿ ರಾಜ್ಯ ಪಶುಪಾಲನಾ ಇಲಾಖೆ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅಥವಾ ತಾಲೂಕು ಕಚೇರಿ ಸಂಪರ್ಕಿಸಬಹುದು. ಅಗತ್ಯ ದಾಖಲಾತಿಗಳು ಆಧಾರ್, ಬ್ಯಾಂಕ್ ಖಾತೆ, ಜಮೀನು ದಾಖಲೆ, ಜಾತಿ ಪ್ರಮಾಣ ಪತ್ರ, ಫೋಟೋ. ಈ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಬಹುದು ಅಂದರೆ ಅವರು 18 ವರ್ಷ ಮೇಲ್ಪಟ್ಟ ಭಾರತೀಯ ನಾಗರಿಕರಾಗಿರಬೇಕು, BPL ಕಾರ್ಡ್ ಹೊಂದಿರಬೇಕು, SC, ST, OBC ವರ್ಗದವರಾಗಿರಬೇಕು, ಮಹಿಳೆಯರು ಮತ್ತು ಸ್ವಸಹಾಯ ಸಂಘದ ಸದಸ್ಯರು, ಕನಿಷ್ಠ 1 ವರ್ಷ ಅನುಭವ ಹೊಂದಿರುವ ಪಶುಪಾಲಕರು ಆಗಿರಬೇಕು. ಇದರ ಸಬ್ಸಿಡಿ ಹೇಗೆ ಅಂದರೆ ಪ್ರತಿ ಕುರಿಯ ಬೆಲೆ 6,000ದಿಂದ 8,000 ಆದರೆ ಸರ್ಕಾರದ ಸಬ್ಸಿಡಿ 60%, ಗರಿಷ್ಠ 72,000 ಆಗಿರ್ತದೆ. ಒಂದು ಫಲಾನುಭವಿಗೆ 10ರಿಂದ 20 ಕುರಿಗಳ ನೆರವು ನೀಡುತ್ತದೆ. ಶೆಡ್ ನಿರ್ಮಾಣಕ್ಕೆ ಸಹಾಯ ಎಷ್ಟು ಅಂದರೆ ಶೆಡ್ ನಿರ್ಮಾಣಕ್ಕೆ 1 ಲಕ್ಷದಿಂದ 1.5 ಲಕ್ಷದವರೆಗೂ ವೆಚ್ಚ. ಸಬ್ಸಿಡಿ 50% ಇರುತ್ತೆ, ಗರಿಷ್ಠ 75,000 ಅದಕ್ಕೆ ಸಬ್ಸಿಡಿ ಹೋಗುತ್ತೆ. ಆಹಾರ ಮತ್ತು ವೈದ್ಯಕೀಯ ಸಹಾಯ ಮೊದಲ 6 ತಿಂಗಳ ಆಹಾರಕ್ಕೆ ಸಹಾಯ ಮಾಡುತ್ತೆ. ನಿಯಮಿತ ವ್ಯಾಕ್ಸಿನೇಷನ್, ಚಿಕಿತ್ಸೆ ಉಚಿತವಾಗಿರುತ್ತದೆ. ಇದನ್ನು ಅರ್ಜಿ ಹೇಗೆ ಸಲ್ಲಿಸಬಹುದು ಅಂದರೆ ರಾಜ್ಯ ಪಶುಪಾಲನಾ ಇಲಾಖೆಯ ವೆಬ್ಸೈಟ್ನಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು. ಶೀಪ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಸಬ್ಸಿಡಿ 2025 ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿ ಫಾರಂ ಭರ್ತಿ ಮಾಡಿ ಎಲ್ಲ ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಅರ್ಜಿ ಸಲ್ಲಿಸಿದ ನಂತರ ಅನುಮೋದನೆಗೆ ಟೈಮ್ ಬೇಕಾಗುತ್ತದೆ. ಪಶುಪಾಲನಾ ಕಚೇರಿಗೆ ಭೇಟಿ ನೀಡಿ ಅರ್ಜಿ ಫಾರಂ ಪಡೆದು ಭರ್ತಿ ಮಾಡಿ ಅಗತ್ಯ ದಾಖಲಾತಿಗಳೊಂದಿಗೆ ಆಫ್ಲೈನಲ್ಲೂ ಕೂಡ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. 10ರಿಂದ 20 ಕುರಿಗಳು ಸಬ್ಸಿಡಿ ಕೂಡ ಲಭ್ಯವಿರುತ್ತದೆ. ಹೆಚ್ಚು ಸಾಮರ್ಥ್ಯ ಇದ್ದರೆ ಹೆಚ್ಚಿನ ನೆರವು ಪಡೆಯಬಹುದು. ಜಮೀನು ಇಲ್ಲದವರು ಅರ್ಜಿ ಸಲ್ಲಿಸಬಹುದೇ ಅಂದರೆ ಹೌದು, ಆದರೆ ಶೆಡ್ ನಿರ್ಮಾಣಕ್ಕೆ ಬಾಡಿಗೆ ಜಾಗದ ಅಗತ್ಯ ದಾಖಲಾತಿಗಳು ಕೂಡ ಬೇಕಾಗುತ್ತದೆ. ಸರಕಾರಿ ಬ್ಯಾಂಕುಗಳಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುತ್ತದೆ. ಕುರಿ ಮತ್ತು ಮೇಕೆ ಸಾಕಾಣಿಕೆ ಸಬ್ಸಿಡಿ ಯೋಜನೆ 2025 ಗ್ರಾಮೀಣ ಜನರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಉತ್ತಮ ಅವಕಾಶ ನೀಡುತ್ತದೆ. ಸರ್ಕಾರದ ನೆರವು ಮತ್ತು ಸರಿಯಾದ ನಿರ್ವಹಣೆಯಿಂದ ಈ ವ್ಯವಹಾರವನ್ನು ಲಾಭದಾಯಕವಾಗಿ ಮಾಡಿಕೊಳ್ಳಬಹುದು ಮತ್ತು ನೀವು ಅರ್ಜಿ ಸಲ್ಲಿಸಿ ಈ ಯೋಜನೆಯ ಲಾಭ ಪಡೆಯಬಹುದು.